ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಅಡಿಗೆ. ಇವತ್ತು ನಾನು ಬ್ರೆಡ್ಡಿಂದ ಒಂದು ರೆಸಿಪಿ ಮಾಡಿದ್ದೀನಿ. ಸೊ ಇದನ್ನು ಮಸಾಲ ಬ್ರೆಡ್ ಟೋಸ್ಟ್ ಅಂತ ಹೇಳ್ಬೋದು. ಸೊ ಈಸಿಯಾಗಿ ಮತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮಸಾಲ ಬ್ರೆಡ್ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು 6ರಿಂದ 7 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಇನ್ನೂ ಬೇಕಂದರೆ ಇನ್ನೂ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು ಇವಾಗ ಮಸಾಲ ಪ್ರಿಪೇರ್ ಮಾಡೋಣ. ಓಕೆ, ಇವಾಗ ಒಂದು ನಾನು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು 1/4 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು ಟೊಮೊಟೊನು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ನೀವು ಇನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಬೋದು. 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ. 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು, ಇದರಲ್ಲಿ ನೀವು ಮೆಣಸಿನ್ಕಾಯಿ ಬೇಕಿದ್ದರೂ ನೀವು ಹಾಕ್ಕೊಬೋದು, ಖಾರ ಪುಡಿನ ಸ್ಕಿಪ್ ಮಾಡಿ. 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕಿ ಇದನ್ನು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಇಲ್ಲಿ ನೀರು ಹಾಕೋ ಬದಲು ನೀವು ಮೊಟ್ಟೆನಾದರೂ ಹಾಕಿ ಮಾಡ್ಬೋದು. ಮೊಟ್ಟೆ ಹಾಕೊಂಡು ತಿನ್ಬೋದು. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಬರೀ ನೀರು ಹಾಕಿ ಈ ಥರ ಮಾಡ್ಕೋಬೋದು. ಓಕೆ, ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ತವ ಇಟ್ಕೊತೀನಿ ಇದನ್ನು ಟೋಸ್ಟ್ ಮಾಡ್ಕೊಳೋದಕ್ಕೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಈ ಥರ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ಒಂದು ಬ್ರೆಡ್ಡನ್ನು ಇಟ್ಕೊತೀನಿ ಈ ಥರ. ಅದ್ರ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ. ಈಗ ಇನ್ನೊಂದು ಬ್ರೆಡ್ಡನ್ನು ಇಟ್ಕೊಂಡು ಅದ್ರ ಮೇಲೆ ಕೂಡ ನಾನು ಇದೇ ಥರ ಮಸಾಲೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ. ಈಗ ಇದು ನಾನು ಒಂಚೂರು ಎಣ್ಣೆ ಹಾಕ್ಕೊತೀನಿ ಲೈಟಾಗಿ, ಸುತ್ತ ಫ್ರೈ ಆಗಲಿ ಕ್ಲೀನಾಗಿ ಅಂತ ಹೇಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಇನ್ನೂ ತುಂಬ ಫ್ರೈ ಬೇಕಾದರೂ ಮಾಡ್ಕೋಬೋದು, ಒಂಥರ ಕ್ರಿಸ್ಪಿ ಆಗಾದರೂ ಮಾಡ್ಕೋಬೋದು, ಸ್ಮೂತ್ ಆಗಾದರೂ ಮಾಡ್ಕೋಬೋದು. ಓಕೆ, ಇವಾಗ ನಾನು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಬಿಟ್ಟಿದ್ದೆ. ಸೊ ನೋಡಿ, ಇವಾಗ 5 ನಿಮಿಷ ಆದಮೇಲೆ ನಾನು ಪ್ಲೇಟ್ ತೆಗೆದು ತೋರಿಸ್ತೀನಿ ಯಾವ ಥರ ಕುಕ್ ಆಗಿದೆ ಅಂತ ಹೇಳಿ. ನೋಡಿ, ಇಷ್ಟು ಟೋಸ್ಟ್ ಆದರೆ ಸಾಕು. ಓಕೆ ನೋಡಿ, ಇಷ್ಟು ಟೋಸ್ಟ್ ಆದರೆ ಸಾಕು. ನಾವು ಮಾಡಿರೋಂಥ ಮಸಾಲೆ ಎಲ್ಲ ಬ್ರೆಡ್ ಒಳಗಡೆ ಕ್ಲೀನಾಗಿ ಇಳಿಯುತ್ತೆ ನಾವು ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ, ಮತ್ತು ಬೇಗ ಅದು ಬೇಯುತ್ತೆ ಅಂತ. ಇನ್ನೊಂದು ಸತಿ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಇರೋ ಬ್ರೆಡ್ಡನ್ನೆಲ್ಲನೂ ನಾನು ಇದೇ ಥರ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇನ್ನೊಂದು ಬ್ರೆಡ್ ಇಟ್ಕೊಳ್ತೀನಿ, ಅದ್ರ ಮೇಲೆ ಈ ಥರ ಮಸಾಲನ ಮತ್ತೆ ಒಂದು ಸತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಕ್ಲೀನಾಗಿ. ಓಕೆ, ಇನ್ನೊಂದು ಅದೇ ಥರ ಮಾಡ್ಕೊಳ್ತೀನಿ ನೋಡಿ. ಇದೇ ಥರ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಮತ್ತು ಸುತ್ತ ಎಣ್ಣೆ ಹಾಕ್ಕೊಳ್ತೀನಿ ಫ್ರೈ ಆಗೋದಕ್ಕೋಸ್ಕರ. ಹಾಗೆ ಇನ್ನೊಂದು ಪ್ಲೇಟನ್ನು ಮುಚ್ಚಿ ಒಂದು 5 ಮಿನಿಟ್ಸ್ ನಾನು ಅದನ್ನು ಫ್ರೈ ಆಗೋಕ್ಕೆ ಬಿಡ್ತೀನಿ. 5 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತೀನಿ ನೋಡಿ. ಕ್ಲೀನಾಗಿ ಮಸಾಲೆ ಎಲ್ಲ ಆ ಬ್ರೆಡ್ ಒಳಗಡೆ ಇರುತ್ತೆ. ಇಷ್ಟು ನಮಗೆ ಫ್ರೈ ಆಗಿ ಸಿಗುತ್ತೆ. ಲೋ ಫ್ಲೇಮಲ್ಲೇ ಇರಬೇಕು, ಹೈ ಇಟ್ಟರೆ ತುಂಬ ಸೀದೋಗುತ್ತೆ ಇದು. ಓಕೆ, ಎಲ್ಲನೂ ಇದೇ ಥರ ಮಾಡಿ ನಾನು ಸರ್ವ್ ಮಾಡ್ಕೊತೀನಿ. ಓಕೆ ನೋಡಿ ಫ್ರೆಂಡ್, ನಮ್ಮ ಮಸಾಲ ಬ್ರೆಡ್ ಟೋಸ್ಟ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡಿರೋಂಥ ರೆಸಿಪಿ ಇದು. ಟೊಮೆಟೊ ಕೆಚಪ್ ಇದ್ದರೆ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ವೈಸ್ ಮಾತ್ರ ತುಂಬ ಸಖತ್ತಾಗಿತ್ತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ನೀವು ಈ ರೀತಿ ಎಲ್ಲ ಮಾಡಿ ಕೊಡ್ಬೋದು. ಇಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ.